ಅರ್ಜುನ್ ಶೆಟ್ಟಿ ಫೌಂಡೇಶನ್ ವತಿಯಿಂದ ಅರ್ಜುನ್ ಎಸ್ ಶೆಟ್ಟಿಯವರ ಸ್ಮರಣಾರ್ಥವಾಗಿ ವಿಶೇಷವಾಗಿ ಭಿನ್ನ ಸಾಮರ್ಥ್ಯದ ಮಕ್ಕಳಿಗಾಗಿ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಶಾಲೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಅರ್ಜುನ್ ಶೆಟ್ಟಿ ಫೌಂಡೇಶನ್ ಮುಂಬಯಿಯ ವತಿಯಿಂದ ಅರ್ಜುನ್ ಎಸ್ ಶೆಟ್ಟಿ ಅವರ ಸ್ಮರಣಾರ್ಥ ಭಿನ್ನ ಸಾಮರ್ಥ್ಯದ ಮಕ್ಕಳಿಗಾಗಿ ನಿರ್ಮಿಸಿರುವ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಶಾಲೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಬಂದಂತ ಅತಿಥಿಗಳನ್ನ ಪ್ರಥಮವಾಗಿ ಪೂರ್ಣಕುಂಭ ಸ್ವಾಗತದ ಮುಖೇನ ಸ್ವಾಗತಿಸಲಾಯಿತು. ನಂತರ ಮಕ್ಕಳಿಂದ ಸ್ವಾಗತ ನೃತ್ಯ ನೆರವೇರಿತು. ಅರ್ಜುನ್ ಶೆಟ್ಟಿ ಫೌಂಡೇಶನ್ ವತಿಯಿಂದ ನಿರ್ಮಿಸಲಾದ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಶಾಲೆಯನ್ನ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಲೋಕಾರ್ಪಣೆಗೊಳಿಸಿದರು. ನಂತರ ದೀಪ ಬೆಳಗಿಸುವುದರ ಮೂಲಕ ಅತಿಥಿಗಳಿಂದ ಜೊತೆಗೂಡಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅತಿಥಿಗಳನ್ನ ಅರ್ಜುನ್ ಫೌಂಡೇಶನ್ ಸ್ಥಾಪಕ ಸಿಎ ಸುಧೀರ್ ಶೆಟ್ಟಿ ಅವರು ಸ್ವಾಗತಿಸಿದರು. ನಮ್ಮ ಪ್ರೀತಿಯ ಮಗ ಅರ್ಜುನ್ ಅವರ ಸ್ಮರಣಾರ್ಥಕವಾಗಿ ಈ ವಿಶೇಷ ಮಕ್ಕಳಿಗೆ ನಿರ್ಮಿಸಲಾದಂಥ ಈ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಶಾಲೆಯ ಉದ್ಘಾಟನಾ ಸಮಾರಂಭಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಅಂತ. ಈ ಲೋಕ ಅನಿತ್ಯ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಆದರೆ ಮಾನವನ ಸತ್ಕರ್ಮ, ಪ್ರೀತಿ, ಕರುಣೆ, ದಾನ, ಧರ್ಮ ಇವುಗಳ ಮೌಲ್ಯಗಳು ಮಾತ್ರ ಶಾಶ್ವತ ಅಂತ. ನಮ್ಮ ಮಗನ ಜೀವನ ಕೂಡ ಈ ಸತ್ಯವನ್ನು ನಮಗೆ ನೆನಪಿಸುತ್ತದೆ. ಅವರು ನಮ್ಮೊಂದಿಗೆ ಬದುಕಿದ ಕಾಲ ಬಹಳ ಕಡಿಮೆ, ಆದರೆ ಬದುಕಿದ ಆ ಬದುಕು ಬಹಳ ಒಂದು ಅರ್ಥಪೂರ್ಣವಾಗಿತ್ತು. ಅದೇ ರೀತಿ ಸಾನ್ನಿಧ್ಯ ಸಂಸ್ಥೆಯ ಆಡಳಿತ ಅಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೆಂಕಟರಮಣನಂತೆ ನಮ್ಮ ಸುಧೀರ್ ಶೆಟ್ಟರು ನಮ್ಮ ಸಂಸ್ಥೆಗೆ ಬಂದರು, ವಿಜಯಕ್ಕ ಬಂದರು, ವೇಣು, ಕಾಂಚಿ ಎಲ್ಲರೂ ಬಂದರು, ಸಂಸ್ಥೆ ನೋಡಿದ್ರು. ಅದಕ್ಕೆ ಮೂಲ ಕಾರಣ ಧರ್ಮರಾಜ್. ಎಲ್ಲ ಸಂಸ್ಥೆ ನೋಡಿ ಆದ ನಂತರ ಪರಿಚಯವಿಲ್ಲ, ಬಹಳ ತೆಳ್ಳಗಿನ ವ್ಯಕ್ತಿ, ಒಂದು ಬಿಳಿ ಗಡ್ಡ ಬಂದು, ಶೆಟ್ರೆ ನಿಮ್ಗೆ ಏನಾಗಬೇಕು ಅಂತ. ನಮ್ಮ ಒಡಲಲ್ಲಿ ಒಂದಿತ್ತು, ವಿ ವಾಂಟೆಡ್ ಟು ಸ್ಟಾರ್ಟ್ ಎ ಸೆಂಟರ್, ಥೆರಪಿ ಸೆಂಟರ್ ಫಾರ್ ಆಟಿಸ್ಟಿಕ್ ಚಿಲ್ಡ್ರನ್. ಡೋಂಟ್ ಸೆಂಡ್ ಯುವರ್ ಚೈಲ್ಡ್ ಟು ದ ಸ್ಪೆಷಲ್ ಸ್ಕೂಲ್. ಯಾಕೆಂತ ಹೇಳಿದ್ರೆ, ಐ ನೋ, ಐ ಅಗ್ರಿ, ಆಟಿಸಮ್ ಇಸ್ ನಾಟ್ ಎ ಮೆಂಟಲ್ ರಿಟಾರ್ಡೇಷನ್. CNSಗೆ ಸಂಬಂಧಪಟ್ಟಂತ ಸಮಸ್ಯೆ. ಹುಟ್ಟಿದ ಮಕ್ಕಳು ಚೆನ್ನಾಗಿರ್ತಾರೆ, ಮತ್ತೊಂದು 2 ವರ್ಷದಲ್ಲಿ ಅಂತ ಒಂದು ಸ್ಥಿತಿಗೆ ಬರ್ತಾರೆ. ಅವರೇ ಹೇಳ್ತಾರೆ, ನನ್ನ ಮಗು ಮಾತಾಡ್ತಿತ್ತು, ನನ್ನ ಮಗು ರೈಮ್ಸ್ ಹೇಳ್ತಾ ಇತ್ತು, ನಾವು ಈಸ್ ನಾಟ್ ನೋ, ಈಗ ವರ್ಡ್ಸೇ ಇಲ್ಲ ಅಂತ ಹೇಳಿಕೊಂಡು ಮಾಡಬೇಕು ಅಂತ ಹೇಳಿದಾಗ ಸುಧೀರಣ್ಣನ ಹತ್ರ ಅದೇ ಹೇಳಿದೆ, ನಮಗೊಂದು ಥೆರಪಿ ಸೆಂಟರ್ ಎಷ್ಟಾಗ್ಬಹುದು, ಅದಕ್ಕೆ 1, 2.5, 3 ಕೋಟಿವರೆಗೆ ಆಗ್ಬೋದು. ಐ ವಿಲ್ ಡೂ ಇಟ್, ನಾನು ಮಾಡಿಕೊಡ್ತೇನೆ ಅಂತ ಹೇಳುವ ದಾನಿಗಳು ಯಾರಿದ್ದಾರೆ? ಯಾರು? ಹಾಗಾದ್ರೆ ಆ ತಿರುಮಲ ವೆಂಕಟರಮಣ ಆ ರೂಪದಲ್ಲಿ ನಮ್ಮ ಅರ್ಜುನ್ ಶೆಟ್ಟಿ ಫೌಂಡೇಶನ್ನ ಸ್ಥಾಪಕರಾದಂಥ ಸುಧೀರ್ ಶೆಟ್ಟರನ್ನ ಕಳುಹಿಸಿಕೊಟ್ರು. ಇದು ನೋಡುವಾಗ ಎದೆ ತುಂಬಿ ಬರ್ತಾ ಇದೆ. ಎಲ್ಲರೂ ಇಲ್ಲಿ ಶಿಕ್ಷಕ ವರ್ಗ ಇದೆ, ಇಲ್ಲಿ 79 ಸ್ಟಾಫ್ ಮೆಂಬರ್ಸ್ ಆರ್ ದೇರ್. ಕರ್ನಾಟಕದ ಯಾವ ಶಾಲೆಯಲ್ಲಿ ಕೂಡ ಅದು ಇಲ್ಲ ಅಂತ ಹೇಳಲಿಕ್ಕೆ ಎದೆ ತಟ್ಟಿ ಹೇಳ್ತಾ ಇದ್ದೇನೆ. ನಂತರ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಭಿನ್ನ ಸಾಮರ್ಥ್ಯದ ಮಕ್ಕಳ ಏಳಿಗೆಗಾಗಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿಕೊಟ್ಟಂತಹ ಅರ್ಜುನ್ ಶೆಟ್ಟಿ ಫೌಂಡೇಶನ್ ಅವರನ್ನ ಅಭಿನಂದನೆಗೊಳಿಸಿದರು. Whatever little I know about Arjun, ಆ ಸಣ್ಣ ಪ್ರಾಯದಲ್ಲಿ ತನ್ನ ಮೊದಲ ಉದ್ಯೋಗವನ್ನು ಪಡೆಯುತ್ತಿರುವಂಥ ಸಂದರ್ಭದಲ್ಲಿ ಹಿಸ್ ಮಿಷನ್ ವಾಸ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಸೊಸೈಟಿ ಆ್ಯಂಡ್ ಎಸ್ಪೆಷಲಿ ಟುವರ್ಡ್ಸ್ ಭಿನ್ನ ಸಾಮರ್ಥ್ಯದ ಮಕ್ಕಳ ಕಡೆಗೆ, ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ನನ್ನು ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಯೋಚನೆ ಬರುವುದೇ ಅಪರೂಪ, ಮಾಡೋದು ಆಮೇಲೆ.
ಆ ರೀತಿಯಾದಂಥ ಒಂದು ಅಪರೂಪದ ಯೋಚನೆಯನ್ನು ಇಟ್ಕೊಂಡಂಥ ಅರ್ಜುನ್ನ ಕನಸನ್ನು ನನಸು ಮಾಡುವಂಥ ಒಂದು ಅವಕಾಶ ಯಾರಿಗೂ ಬರಬಾರ್ದು. ಆದರೆ ಆ ಕನಸನ್ನು ನನಸು ಮಾಡುವಂಥ ಕೆಲಸವನ್ನು ಅವರ ತಂದೆ ತಾಯಿ ಮತ್ತು ತಂಗಿ, ಸಹೋದರಿ ಮತ್ತು ಬ್ರದರ್ ಇನ್ ಲಾ ಮಾಡಿದ್ದಾರೆ ಅನ್ನುವಂಥದ್ದು ನಾನು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಮಂಗಳೂರಿನ ಎಲ್ಲರ ಕಡೆಯಿಂದ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದ್ರ ಜೊತೆ ನಾನು ಸಂಸತ್ ಸದಸ್ಯನಾದ ದಿವಸದಿಂದ ನಾನು ವೇದವ್ಯಾಸ ಕಾಮತ್ ಯಾವತ್ತೂ ಹೇಳಿದ್ದೇನೆ, ಈ ಸಂಸ್ಥೆ ಜೊತೆ ನಾವೆಲ್ಲರೂ ಇರಬೇಕು. ವಿಶೇಷವಾಗಿ ನಮಗೆ ಇವತ್ತು ಇನ್ನಷ್ಟು ಹೆಚ್ಚು ಶಕ್ತಿ ತುಂಬಿಸಲಿಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು UT ಖಾದರ್ ಅವರಿಗೆ ಸಿಕ್ಕಿದೆ. ಹಾಗಾಗಿ ನಾವು ಒಂದಾಗಿ ಒಟ್ಟಾಗಿ ಸೇರಿ ಈ ಸಂಸ್ಥೆಯ ದಿಸೆಯಲ್ಲಿ ಮತ್ತು ಭಿನ್ನ ಸಾಮರ್ಥ್ಯದ ಮಕ್ಕಳ ದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಭಿನ್ನ ಸಾಮರ್ಥ್ಯದ ಮಕ್ಕಳ ಕೆಲಸವನ್ನು ಮಾಡ್ತಾ ಇರುವಂಥ ಶಿಕ್ಷಕರ ದೃಷ್ಟಿಯಿಂದ ನಾವು ಸರ್ಕಾರಕ್ಕೆ ಆಗ್ರಹ ಮಾಡುವಂಥ ಕೆಲಸ, ಸರ್ಕಾರದಿಂದ ಪೂರಕವಾದಂಥ ಒಂದು ಪಾಲಿಸಿಯನ್ನು ಮಾಡುವಂಥ ದೃಷ್ಟಿಯಿಂದ, ಕೇಂದ್ರ ಸರ್ಕಾರದಿಂದಲೂ ಹೇಗೆ ಅದಕ್ಕೆ ಜೋಡಿಸ್ಕೊಳ್ಬೋದು ಅನ್ನುವಂಥ ದೃಷ್ಟಿಯಿಂದ ತಾವೊಂದು ಸ್ಟಡಿ ಮಾಡಿ ಕೊಟ್ಟರೆ ಒಳ್ಳೆಯದಿಲ್ಲದ್ರೆ ನಾನೇ ಹೇಗೆ ಅದನ್ನು ಜೋಡಿಸ್ಕೊಳ್ಬೋದು ಅನ್ನುವಂಥ ದೃಷ್ಟಿಯಿಂದ ಜೋಡಿಸಿಕೊಂಡು ಖಂಡಿತವಾಗಿ ಇವರು ನಮ್ಮ ಮಕ್ಕಳು, ಈ ದೇಶದ ಪ್ರಜೆಗಳು. ಹಾಗಾಗಿ ಎಲ್ಲರಿಗೂ ಇರುವಂಥ ಅವಕಾಶಗಳನ್ನು ಸರ್ಕಾರ ಜೋಡಿಸಿಕೊಡಬೇಕಾದ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ನಂತರ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ UT ಖಾದರ್ ಅವರು ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ಚಿಕಿತ್ಸೆ ಹಾಗೂ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ ಬದ್ಧವಾಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಸಮರ್ಪಕವಾಗಿ ಒದಗಿಸುವಾಗಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ನಾವು ಇವತ್ತು ಎಷ್ಟೇ ಈ ಕಟ್ಟಡ ಕಟ್ಟಲಿ, ಎಷ್ಟೇ ನಾವು ಸಂತಾಪ ವ್ಯಕ್ತಪಡಿಸಲಿ, ಎಷ್ಟಾದರೂ ಕೂಡ ಆ ಮಗನನ್ನು ಕಳ್ಕೊಂಡ ತಂದೆ, ಮಗನ ತಾಯಿ, ಅಣ್ಣನ ಕಳೆದ ಸೋದರಿಗೆ ಅವರ ನೋವನ್ನು ನಾವೆಂದೂ ಕೂಡ ಶಮನ ಮಾಡಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಆ ನೋವು ಬಹುಶಃ ಅವರಿಗೆ ಮಾತ್ರ ಅದು ಗೊತ್ತಿರ್ತದೆ. ಆದರೂ ಕೂಡ ಆ ನೋವಿನೆಲ್ಲ ಮಧ್ಯದಲ್ಲಿ ನನ್ನ ಮಗ ಇವತ್ತು ಯಾರಿದ್ದು ಅರ್ಜುನ್ ಶೆಟ್ಟಿಯವರು, ಅವನು ಯುವಕನಾಗಿದ್ದಾಗ ಅವನ ಒಂದು ಕನಸು ಏನಿತ್ತ, ಆ ಕನಸನ್ನು ಬಹುಶಃ ನಾನಾಗಿ ಮುಂದೆ ಈಡೇರಿಸಬೇಕಂತ ಹೇಳಿಕೊಂಡು ಅದು ಈಡೇರಿಸೋದು ಮಾತ್ರ ಅಲ್ಲ, ಭಾರತ ದೇಶದಲ್ಲ ವಿಶ್ವದಲ್ಲೂ ಕೂಡ ಅದನ್ನು ಬಂದು ನೋಡುವಂಥ ಒಂದು ವಿಶೇಷದ ನಾವು ಕಟ್ಟಡ ಮಾಡಿ ಕೊಟ್ಟದೇ ಅದು ಬಹುಶಃ ಇವತ್ತು ನಾವು ಸುಧೀರ್ ಶೆಟ್ಟಿ ಅವರಿಗೆ ನಾನು ವಿಶೇಷವಾಗಿ ಗೌರವ ಸಲ್ಲಿಸಲಿಕ್ಕೆ ನಾನು ಅರ್ಪಿಸ್ತೇನೆ. ನಮಗೆ ಹುಟ್ಟುವಾಗ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ. ನಾವು ಪ್ರತಿಯೊಬ್ಬರು ಹುಟ್ಟುವಾಗ ನಮ್ಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ. ನಮಗೆ ಇರುವುದು ಉಸಿರು ಮಾತ್ರ. ಅದು ಇವತ್ತು ನಾವು ಉಸಿರನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಮಗೆ ಹೆಸರು ಮಾತ್ರ ಉಳಿತದೆ. ಅಂಥ ಶಾಶ್ವತದ ಹೆಸರನ್ನು ಅರ್ಜುನ್ ಶೆಟ್ಟಿ ಅವರಿಗೆ ಇವತ್ತು ವಿಜಯ್ ಶೆಟ್ಟಿ ಮತ್ತು ಸುಧೀರ್ ಶೆಟ್ಟಿ ಮತ್ತು ಕುಟುಂಬಸ್ಥರು ನಿರ್ಮಾಣ ಮಾಡಿದ್ದಾರಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ವಿಶ್ವಾಸ ಇದೆ, ಸಾನ್ನಿಧ್ಯ ಸಂಸ್ಥೆ ಕೊಟ್ಟಂಥ ಪ್ರತಿಯೊಂದು ಪೈಸೆ ಕೂಡ ಅದು ಸಮಾಜದ ಆ ಮಕ್ಕಳ ಏಳಿಗೆಗಾಗಿ ಖಂಡಿತವಾಗಿ ಇನ್ನಷ್ಟು ಹೆಚ್ಚುವರಿಯಾಗಿ ಖರ್ಚಾಗುವಂಥ ಎಲ್ಲ ವಿಷಯ ಗ್ಯಾರಂಟಿ ಗೊತ್ತಿದೆ. ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಹುಟ್ಟುವಂಥ ಸಂದರ್ಭದಲ್ಲಿ ಯಾವ ತಂದೆ ತಾಯಿ ಕೂಡ ಈ ರೀತಿಯ ಒಂದು ಪರಿಸ್ಥಿತಿಗಳು ಬರ್ತದೆ ಅಂತೇಳಿ ಅವರು ಕನಸು ಮನಸ್ಸಿನಲ್ಲಿ ಎಣಿಸಲ್ಲ. ನಮಗೊಂದು ಭಿನ್ನ ಸಾಮರ್ಥ್ಯದ ಮಗು ಹುಟ್ಟುತ್ತದೆ. ಆ ಮಗು ಹುಟ್ಟಿದ ನಂತರ ಆ ಮಗುವನ್ನು ಜಾಗ್ರತೆಯಿಂದ ಬೆಳೆಸುವಂಥದ್ದು, ಕೇವಲ ಜಾಗ್ರತೆಯಿಂದ ಬೆಳೆಸುವುದು ಮಾತ್ರವಲ್ಲ, ವಯಸ್ಸು ಆಗ್ತಾ 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 ನನ್ನ ಮಗುವಿನ ಮುಂದಿನ ಜೀವನ ಏನು ಅಂತ ಹೇಳುವಂಥದ್ದನ್ನು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಕಣ್ಣೀರು ಹಾಕಿ ನೋಡುವಂಥ ಸಹಸ್ರ ಕುಟುಂಬ ಇದೆ. ಆ ಸಹಸ್ರ ಕುಟುಂಬಕ್ಕೆ ಬೆಳಕಾಗಿ ಆಸರಾಗಿ ಬಂದಂಥ ಸಂಸ್ಥೆ ಯಾವುದು ಅಂತ ಹೇಳಿದರೆ ಅದು ಸಾನ್ನಿಧ್ಯ ಸ್ಕೂಲ್, ಸಾನ್ನಿಧ್ಯ ಸಂಸ್ಥೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಿರಿಯರು ಹೇಳಿದ ಹಾಗೆ ಸಾಧಿಸಿದರೆ ಸಬಳ ನುಂಗಬಹುದು, ಸೋತ್ಸಾಹನಂ ನಾಸ್ತಿ ಅಸಾಧ್ಯಾಂ ನರಣಾಂ. ಅಂದರೆ ಉತ್ಸಾಹಿ ಶಾಲಿಗಳಾದ ಮನುಷ್ಯರಿಗೆ ಅಸಾಧ್ಯ ಎಂಬುದು ಇಲ್ಲವೇ ಇಲ್ಲ. ಇಲ್ಲಿ ಉತ್ಸಾಹಿ ಶಾಲಿಗಳಾದ ಮನುಷ್ಯರು ಅಂತ ಹೇಳಿದರೆ ವಸಂತ ಕುಮಾರ್ ಶೆಟ್ಟಿಯವರು, ಮಾಬಲ್ ಮಾರ್ಲ ಅವರು, ಜಗದೀಶ್ ಶೆಟ್ಟರು ಈ ರೀತಿಯ ದೊಡ್ಡ ಸಮೂಹವನ್ನು ಕಟ್ಟಿಕೊಂಡು ಒಂದು ಸಣ್ಣದಾದ ಸಂಸ್ಥೆಯಿಂದ ಇವತ್ತು ಬಹಳ ದೊಡ್ಡದಾದ ಸಂಸ್ಥೆಯಾಗಿ, ಶಿಕ್ಷಣ ಸಂಸ್ಥೆಯಾಗಿ ಹೊರಬಂದಿದೆ. ಅಂಥ ಸೇವೆಯನ್ನು ಮಾಡ್ತಾ ಮಾಡ್ತಾ ಸಾನ್ನಿಧ್ಯ ಸಂಸ್ಥೆಯನ್ನು ಶಕ್ತಿನಗರದಲ್ಲಿ ಕಟ್ಟಿ ಬೆಳೆಸಿ ಒಂದು ಸಂಸ್ಥೆ ಇಲ್ಲ ಆದರೆ ಇನ್ನೊಂದು ಸಂಸ್ಥೆ ಆ ತಮ್ಮ ಹಾಸ್ಟೆಲ್ ಇನ್ನೊಂದು ಭಾಗದಲ್ಲಿ ಆಗಿ ಮಧ್ಯದಲ್ಲಿ ಒಂದು ಖಾಲಿ ಉಳಿದ ಜಾಗದನ್ನು ನಾನು ಕಂಡಿದ್ದೆ. ನಾನು ಕಾಣುವಂಥ ಸಂದರ್ಭದಲ್ಲಿ ಒಂದು ದಿನ ಈ ಮಧ್ಯದ ಜಾಗ ನಂಗೆ ಬರು ಅಂತೇಳಿ ತಾಯಿಯೋ ವೆಂಕಟರಮಣನ ಹತ್ರ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಪ್ರತ್ಯಕ್ಷ ಆದ ದೇವರು ಯಾರು ಅಂತ ಕೇಳಿದ್ರೆ ಸುಧೀರ್ ಶೆಟ್ಟಿ ದಂಪತಿಗಳು.
ಬಹಳ ಕಷ್ಟದಲ್ಲಿ ಜೀವನವನ್ನು ಸಾಗಿಸಿಕೊಂಡು ತಮ್ಮ ಮಗನ ಕನಸಿತ್ತು, ತಮ್ಮ ಮಗ ಬೆಳೆದು ಒಂದು ವಿಶೇಷವಾದಂಥ ಸೇವೆಯನ್ನು ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವನನ್ನು ಕಳ್ಕೊಂಡಂಥ ನೋವಲ್ಲಿ ಆ ಕನಸನ್ನು ನನಸು ಮಾಡಬೇಕು, ಅದರ ಮುಖಾಂತರ ದೇವರನ್ನು ಕಾಣಬೇಕು ಅಂತ ಹೇಳುವಂಥ ಆ ಒಂದು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿ. ಇದೇ ಸಂದರ್ಭ ನೂತನ ಶಾಲೆಯನ್ನ ಲೋಕಾರ್ಪಣೆಗೊಳಿಸಿ ಆಶೀರ್ವಚನ ನೀಡಿದ ಸುತ್ತೂರು ಕ್ಷೇತ್ರದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಭಿನ್ನ ಸಾಮರ್ಥ್ಯದ ಮಕ್ಕಳನ್ನ ಪ್ರೀತಿಯ ಸಿಂಚನದೊಂದಿಗೆ ಬೆಳೆಸುವುದು ಎಲ್ಲರ ಕರ್ತವ್ಯ ಎಂದು ಹೇಳಿದರು. ಒಬ್ಬ ಮಾತೃವಾತ್ಸಲ್ಯದ ಪ್ರೀತಿಯನ್ನು ಕೊಟ್ಟು ಅದರ ವೆಚ್ಚವನ್ನು ಅವರೇ ವಹಿಸಿಕೊಂಡು ಆ ಮಾನವೀಯ ಅನುಕಂಪೆಯಿಂದ ಮಾಡಿದಂತಹದ್ದು ಇವತ್ತು ಬೃಹತ್ತಾಗಿ ಬೆಳೆದಿದೆ. ಮನುಷ್ಯ ಮಾಡುವ ಎಲ್ಲ ಒಳ್ಳೆಯ ಕೆಲಸಗಳಿಗೂ ಕೂಡ ಭಗವಂತನ ಕೃಪೆ ಸದಾಕಾಲ ಇರುತ್ತೆ ಅಂತ ಅನ್ನೋದಕ್ಕೆ ಸಾನ್ನಿಧ್ಯ ಸಂಸ್ಥೆ ಒಂದು ಉತ್ತಮವಾದಂತಹ ಉದಾಹರಣೆಯಾಗಿದೆ. ಒಬ್ಬ ವಿಶೇಷ ಚೇತನರು, ಭಿನ್ನಚೇತನರು ಅವರಲ್ಲಿ ಕೂಡ ಭಗವಂತ ಇರ್ತಾನೆ. ಕಾರಣಾಂತರದಿಂದ ಅಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರ್ಬೋದು. ಅವರನ್ನು ಕೂಡ ಪ್ರೀತಿಯಿಂದ ಕಾಣುವಂತಹ ಹೃದಯವಂತಿಕೆ ಬೇಕಾದದ್ದು ಬಹಳ ಮುಖ್ಯವಾದಂತಹದ್ದು. ಪ್ರೀತಿ ಮರುಕ ಪ್ರೇಮ ಕರುಣೆ ಇದೇ ನಮ್ಮ ದೇವರು, ಕಂಬನಿಯೇ ಇಲ್ಲಿ ತೀರ್ಥ ನಿಟ್ಟುಸಿರೆ ಧೂಪವು ಅಂತಕ್ಕಂಥ ಒಂದು ಪ್ರಸಿದ್ಧವಾದ ಕವಿಯ ಮಾತಿದೆ. ಹಾಗೆ ಅಂತಹ ಪ್ರೀತಿಯ ವಿಶ್ವಾಸದ ಒಂದು ಸಿಂಚನವನ್ನು ನಡೆಸಬೇಕಾದದ್ದು ಬಹಳ ಅಗತ್ಯವಾದಂತಹದ್ದು. ಅದು ತಂದೆ ತಾಯಿಗಳಿಗೆ ಇಲ್ಲಿ ಮಾತನಾಡ್ತಾ ವಸಂತ್ ಶೆಟ್ಟಿ ಹೇಳಿದ್ರು, ಬೇರೆಯವರು ಕೂಡ ಪ್ರಸ್ತಾಪ ಮಾಡಿದ್ರು. ಒಂದು ಮಗು ಹೀಗೆ ಭಿನ್ನ ವಿಶೇಷವಾಗಿ ಚೇತನ ಹುಟ್ಟಾಗ ಮಗು ತಂದೆ ತಾಯಿಗಳು ಅವರು ಸದೃಢವಾಗಿರೋ ತನಕ ಮಗುವನ್ನು ಜೋಪಾನ ಮಾಡಲಿಕ್ಕೆ ಸಾಧ್ಯ ಇದೆ. ಆನಂತರ ಮಗುವಿನ ಭವಿಷ್ಯ ಏನು ಅಂತಕ್ಕಂತಹದ್ದು ಸಮಸ್ಯೆ ಇರತಕ್ಕಂತಹದ್ದು. ಇವತ್ತು ವಯಸ್ಸಾದ ತಂದೆ ತಾಯಿಗಳು ನೋಡ್ಕೊಳ್ಳೋದೇ ಕಷ್ಟದ ಕೆಲಸ ಆಗಿದೆ. ಅಥವಾ ಮನೆಯಲ್ಲಿ ಕುಟುಂಬದಲ್ಲಿ ಒಬ್ರಿಗೊಬ್ಬರು ಒಂದು ರೀತಿಯ ತೊಂದರೆಗೊಳಗಾದಾಗ ಕೂಡ ಅದಕ್ಕೆ ಸ್ಪಂದಿಸ್ತಕ್ಕಂತಹದ್ದು ಕೂಡ ಇವತ್ತು ಅಪರೂಪವಾಗ್ತಾ ಇರುವಂತಹ ದಂಡದಲ್ಲಿ ಇಂಥ ಭಿನ್ನಚೇತನ ಮಕ್ಕಳನ್ನು ಸಂರಕ್ಷಣೆ ಮಾಡ್ತಕ್ಕಂತಹದ್ದು ತುಂಬ ಅಗತ್ಯವಾದಂತಹದ್ದು. ಅಂಥ ಕೆಲಸವನ್ನು ಸಾನ್ನಿಧ್ಯ ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದು ಇವತ್ತು ಅದನ್ನು ಒಂದು ರಾಜ್ಯದಲ್ಲೇ ಮಾದರಿ ಸಂಸ್ಥೆಯಾಗಿ ರೂಪುಗೊಳಿಸಿರೋದಕ್ಕೋಸ್ಕರ ಅವರೆಲ್ಲ ಪದಾಧಿಕಾರಿಗಳು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅದಕ್ಕೆ ಅನೇಕ ಜನ ಉದಾರವಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಕೊಡುಗೆಯ ಶ್ರಮದ ಫಲವಾಗಿ ಇವತ್ತು ಸಂಸ್ಥೆ ಅತ್ಯುತ್ತಮವಾಗಿ ಬೆಳೆದು ಬಂದಿದೆ. ನೀವು ಯಾವಾಗಲೂ ವೀಕ್ಷಣೆ ಮಾಡಿರ್ಬೋದು ಅಥವಾ ವೀಕ್ಷಣೆ ಮಾಡಿಲ್ಲದೆ ಅದರ ಅವಕಾಶ ಸಿಕ್ಕಿದಾಗ ಸಂಸ್ಥೆಯ ಒಳಗೆ ಹೋಗಿ ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಹೇಳಿದ್ರು 60 ಮತ್ತು ವಿದ್ಯಾರ್ಥಿಗಳಿಗೆ ಸಾಮಾನ್ಯ ತರಗತಿಗಳಲ್ಲಿ ಒಬ್ಬ ಟೀಚರ್ ಇರ್ತಾರೆ ಅಥವಾ 5 ವಿದ್ಯಾರ್ಥಿಗಳು ಒಬ್ಬರು ಇರ್ಬೋದು. ಇಲ್ಲಿ ವ್ಯವಸ್ಥೆ ಹೇಗೆ ಅಂತಂದರೆ ಒಬ್ಬನಿಗೆ ಒಬ್ಬ ಶಿಕ್ಷಕರು ಒಬ್ಬ ತರಬೇತಿಗಾರರು ಇರುವಷ್ಟು ಅಗತ್ಯ ಇರುವಂತಹ ಮಕ್ಕಳನ್ನು ಕೂಡ ಇಲ್ಲಿ ಜೋಪಾನ ಮಾಡಿರ್ತಕ್ಕಂತಹದ್ದು ತುಂಬ ಅವರ ಹೃದಯವಂತಿಗೆ ಒಂದು ಸಾಕ್ಷಿಯಾಗಿರ್ತಕ್ಕಂತಹದ್ದು. ಮನುಷ್ಯ ಯಾವಾಗ ಸಂಪತ್ತಿರುತ್ತೋ ಆವಾಗ ಆತ ದಾನವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಸರ್ವಜ್ಞ ಅಂತ ಹೇಳ್ತಾನೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ಕೆಟ್ಟ ನೆನಬೇಡ ಕಟ್ಟಿಹುದು ಬುದ್ಧಿ ಸರ್ವಜ್ಞ ಹಾಗೆ ಅಂತೇಳ. ಯಾವಾಗ ಏನು ಕೊಟ್ಟರು ಕೂಡ ತಾನು ಕೊಟ್ಟದ್ದಕ್ಕಿಂತ ಪಶ್ಚಾತ್ತಾಪ ಪಡಬೇಕಾದಿಲ್ಲ. ಅದು ಯಾವತ್ತಾದರೂ ಭಗವಂತನ ಕೃಪೆ ಒಂದು ದಿವಸ ಕಟ್ಟಿಟ್ಟದ್ದೇ ಇರುತ್ತೆ. ಭಗವಂತನಿಗೆ ಕೃಪೆಯಿಂದ ಮನುಷ್ಯನಿಗೆ ಅಂತಹ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತಕ್ಕಂತಹ ಮಾತನ್ನು ಹೇಳಿದ್ದಾರೆ. ಅಂಥ ಕೆಲಸವನ್ನು ಸುಧೀರ್ ಶೆಟ್ಟಿಯವರು ಅದು 1000 ರೂಪಾಯಿ ಅಲ್ಲ, 2000 ರೂಪಾಯಿ ಅಲ್ಲ, ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 11 ಕೋಟಿಗೂ ಹೆಚ್ಚು ಇದಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅವರು ಹೃದಯವಾದ ಶ್ರೀಮಂತಿಗೆ ಎಷ್ಟು ದೊಡ್ಡದಿದೆ ಅಂತ ಅನ್ನೋದಕ್ಕೆ ಅದೊಂದು ಸಾಕ್ಷಿಯಾಗಿದೆ. ಅವರು ಕೊಟ್ಟಿರುವಂಥ ಕಾರಣದಿಂದಾಗಿ ಇಂಥ ಭವ್ಯ ಕಟ್ಟಡ ನಿರ್ಮಾಣ ಆಗಿದೆ. ಅವರ ಮಗ ಅರ್ಜುನ್ ಶೆಟ್ಟಿಯವರ ಹೆಸರಿನಲ್ಲಿ ಇದನ್ನು ಮಾಡಿದ್ದಾರೆ. ಮಹಾಭಾರತದಲ್ಲಿ ಪಂಚಪಾಂಡವರಲ್ಲಿ ಮಧ್ಯಮನಾದಂಥವನು ಅರ್ಜುನ. ಅವನು ಆತನ ಸಾಹಸ ಪರಾಕ್ರಮಗಳಿಂದ ಮಹಾಭಾರತದ ವ್ಯಕ್ತಿತ್ವದಲ್ಲೇ ಎದ್ದು ಕಾಣುವಂತಹ ವ್ಯಕ್ತಿ ಅಂತಂದರೆ ಅರ್ಜುನ ಅಂತಕ್ಕಂತಹದ್ದು. ಅದು ಕೃಷ್ಣನ ಕೃಪೆಯಿಂದ ಇತ್ತು, ಅದು ಬೇರೆ ಮಾತು. ಆದರೆ ಮಹಾಭಾರತದ ಅರ್ಜುನ ಹೇಗೆ ಶಾಶ್ವತವಾಗಿ ಉಳಿದಿದ್ದಾನೋ ಹಾಗೆ ಮಂಗಳೂರಿನ ಅರ್ಜುನ್ ಶೆಟ್ಟಿ ಶಾಶ್ವತವಾಗಿ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು ಸುಧೀರ್ ಶೆಟ್ಟಿಯವರ ಕುಟುಂಬದ ಸದಸ್ಯರು ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಿ,
ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ. ಶ್ರೀ ಗಣೇಶ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಮಹಬೂಲ್ ಮಾರ್ಲಾ ವಂದಿಸಿದರು. ಪ್ರೊಫೆಸರ್ ರಾಧಾಕೃಷ್ಣ ಕಾರ್ಯಕ್ರಮ ನಿರೂಪಿಸಿದರು. ನಂತರ ಸಾನ್ನಿಧ್ಯ ವಿಶೇಷ ಭಿನ್ನ ಸಾಮರ್ಥ್ಯದ ಮಕ್ಕಳಿಂದ ವರಹ ಅವತಾರ ಎಂಬ ಯಕ್ಷಗಾನ ಪ್ರದರ್ಶನಗೊಂಡಿತು.